ನೋಡಿ ಸರ್, ಇವತ್ತು ಮೋದಿಯವರು ಭರವಸೆದಾಯಕವಾಗಿ ಇವತ್ತು ಜನ ಪ್ರೀತಿಸುವಂಥ ಒಬ್ಬ ಏಕೈಕ ನಾಯಕ. ಇವತ್ತು 28ಕ್ಕೆ 28 ಕರ್ನಾಟಕದಲ್ಲಿ ನಮಗೆ ಗೆಲ್ಲುವಂಥ ವಾತಾವರಣ ಇತ್ತು. ಈ ಕಾರಣಗಳನ್ನ ಮತ್ತೆ ನಾವು ಚರ್ಚೆ ಮಾಡೋಣ. ಆದರೆ ಜನ ಮಾತ್ರ ಮತ ಹಾಕಲಿಕ್ಕೆ ತಯಾರಿದ್ರು. ಕಾಂಗ್ರೆಸ್ಗೆ ಯಾರಿಗೂ ಬೇಡವಾದ್ದು ಏನಿದ್ರು ಗ್ಯಾರಂಟಿ ಹೆಸರಿನಲ್ಲಿ ಹೋದರೆ ಹೊರತು ತಮ್ಮ ನಾಯಕತ್ವ ಇಲ್ಲ, ನಾನಿಂಥ ಒಳ್ಳೆ ಆಡಳಿತ ಕೊಡ್ತೀನಿ, ನಾನು ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾಗಿ ಸರ್ಕಾರ ಕೊಡ್ತೀನಿ, ಜನಪರವಾಗಿ ಕೊಡ್ತೀನಿ, ಸದೃಢ ನಾಯಕತ್ವ ಕೊಡ್ತೀನಿ, ದ್ವೇಷದ ರಾಜಕಾರಣ ಮಾಡಲ್ಲ, ಇದನ್ನೇನಾರು ಹೇಳಿದಾರ? ಬರೀ ಸಮಾಜ ಒಡೆಯುವಂಥ ಕೆಲಸ, ತುಷ್ಟೀಕರಣದ ರಾಜಕಾರಣ, ಸಮಾಜ ಒಡೆಯುವಂಥ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಮತಯಾಚನೆ ಮಾಡಿದ್ದಾರೆ. ಬರೀ ಗ್ಯಾರಂಟಿ ಆ ರಕ್ಷಣೆಯಲ್ಲಿ ಹೋಗಿದ್ದಾರೆ. ಇವರು ನಿರ್ದಿಷ್ಟವಾದ ಒಂದು ನಾಯಕತ್ವ ಆಧಾರಿತವಾಗಿ ಆಗಿಲ್ಲ. ಇನ್ನು ಬೇರೆ ಬೇರೆ ಕಾರಣಗಳು ಇರ್ಬೋದು, ಬೇರೆ ಬೇರೆ ಕಾರಣ. ನಮ್ಮಲ್ಲೂ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಇನ್ನೊಂದು ಆ ಮಟ್ಟಕ್ಕೆ ನಾವೆಲ್ಲ ಒಂದು ಕಡೆ ಕಾರ್ಯಗಳು ಮಾಡಿಲ್ಲ. ಹಾಗಾಗಿ ಇಲ್ಲದೇ 28ಕ್ಕೆ 28 ಸಂದೇಶ ಭಾಳ ಸ್ಪಷ್ಟವಾಗಿ ಕೊಡ್ಬೋದಿತ್ತು. ಈ ಕೊಡುವಂಥದ್ದು ನೋಡೋಣ. ಇನ್ನೂ ಏನು ಹತಾಶರಾಗುವಂಥದ್ದು ಏನಿಲ್ಲ. 28ಕ್ಕೆ 28 ಆದರೂ ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ಇವತ್ತು ಮೋದಿಗೆ ಮತ ಕೊಡಬೇಕು ಅಂತ ಇಡೀ ಭಾರತ ಪ್ರತಿಯೊಬ್ಬ ವ್ಯಕ್ತಿನೂ ನಿಶ್ಚಯ ಮಾಡಿದ್ದಾನೆ. ಮೋದಿಗೆ ಮತ ಕೊಡಬೇಕು, ಮತ್ತೊಮ್ಮೆ ಮೋದಿ ಬೇಕು ಅನ್ನೋಂಥದ್ದು ಜನ ನಿಶ್ಚಯ ಮಾಡಿದ್ದಾರೆ. ಇದ್ರ ಮಧ್ಯದಲ್ಲಿ ಇನ್ನು ಏನು ಎದುರು ನೋಡೋವಂಥದ್ದಿದೆ, ನೋಡೋಣ, ಕಾದು ನೋಡೋಣ. ಜೂನ್ 4ನೇ ತಾರೀಕು ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜನ ಆಶೀರ್ವಾದ ಮಾಡಿರ್ತಾರೆ ಅಂತ ವಿಶ್ವಾಸ ನನಗಿದೆ. ಹಾಗಾಗಿ ಮೋದಿಯ ನಾಯಕತ್ವ ಇತಿಹಾಸ ನಿರ್ಮಾಣ ಆಗಿದೆ. ಈ ನಿರ್ಮಾಣ ಆಗಿರೋಂಥದ್ದನ್ನ ಶಾಶ್ವತವಾಗಿ ನಾವು ಉಳಿಸ್ಕೋಬೇಕು. ಗುಣಮಟ್ಟದ ರಾಜಕೀಯ, ರಾಜಕಾರಣ ಗುಣಮಟ್ಟದಲ್ಲಿ ಮಾಡಲಿಕ್ಕೆ ಮೋದಿಯವರೇ ಸಾಕ್ಷಿ. ಸೊ ಮೋದಿತ್ವ, ಮೋದಿ ಪೊಲಿಟಿಕ್ಸ್, ಮೋದಿ ಒಂದು ಮಾದರಿಯಾಗಿ ಒಂದು ರಾಜಕೀಯದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡುವಂಥ ವ್ಯಕ್ತಿಯಾಗಿ ಈ ದೇಶದಲ್ಲಿ ಹೊರಹೊಮ್ಮಿದ್ದಾರೆ. ನಿಜಕ್ಕೂ ನಮಗೆಲ್ಲ ಹೆಮ್ಮೆ ಆಗುತ್ತೆ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಹೇಳ್ತಿರೋಂಥ ಮಾತಲ್ಲ, ಒಬ್ಬ ಪ್ರಜೆಯಾಗಿ ನಾನು ಮಾತಾಡ್ತಿರೋಂಥದ್ದು. ನೋಡಿ ಸರ್, ಇವತ್ತು ಮೋದಿಯವರು ಭರವಸೆದಾಯಕವಾಗಿ ಇವತ್ತು ಜನ ಪ್ರೀತಿಸುವಂಥ ಒಬ್ಬ ಏಕೈಕ ನಾಯಕ. ಇವತ್ತು 28ಕ್ಕೆ 28 ಕರ್ನಾಟಕದಲ್ಲಿ ನಮಗೆ ಗೆಲ್ಲುವಂಥ ವಾತಾವರಣ ಇತ್ತು. ಈ ಕಾರಣಗಳನ್ನ ಮತ್ತೆ ನಾವು ಚರ್ಚೆ ಮಾಡೋಣ. ಆದರೆ ಜನ ಮಾತ್ರ ಮತ ಹಾಕಲಿಕ್ಕೆ ತಯಾರಿದ್ರು. ಕಾಂಗ್ರೆಸ್ಗೆ ಯಾರಿಗೂ ಬೇಡವಾದ್ದು ಏನಿದ್ರು ಗ್ಯಾರಂಟಿ ಹೆಸರಿನಲ್ಲಿ ಹೋದರೆ ಹೊರತು ತಮ್ಮ ನಾಯಕತ್ವ ಇಲ್ಲ, ನಾನಿಂಥ ಒಳ್ಳೆ ಆಡಳಿತ ಕೊಡ್ತೀನಿ, ನಾನು ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾಗಿ ಸರ್ಕಾರ ಕೊಡ್ತೀನಿ, ಜನಪರವಾಗಿ ಕೊಡ್ತೀನಿ, ಸದೃಢ ನಾಯಕತ್ವ ಕೊಡ್ತೀನಿ, ದ್ವೇಷದ ರಾಜಕಾರಣ ಮಾಡಲ್ಲ, ಇದನ್ನೇನಾರು ಹೇಳಿದಾರ? ಬರೀ ಸಮಾಜ ಒಡೆಯುವಂಥ ಕೆಲಸ, ತುಷ್ಟೀಕರಣದ ರಾಜಕಾರಣ, ಸಮಾಜ ಒಡೆಯುವಂಥ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಮತಯಾಚನೆ ಮಾಡಿದ್ದಾರೆ. ಬರೀ ಗ್ಯಾರಂಟಿ ಆ ರಕ್ಷಣೆಯಲ್ಲಿ ಹೋಗಿದ್ದಾರೆ. ಇವರು ನಿರ್ದಿಷ್ಟವಾದ ಒಂದು ನಾಯಕತ್ವ ಆಧಾರಿತವಾಗಿ ಆಗಿಲ್ಲ. ಇನ್ನು ಬೇರೆ ಬೇರೆ ಕಾರಣಗಳು ಇರ್ಬೋದು, ಬೇರೆ ಬೇರೆ ಕಾರಣ. ನಮ್ಮಲ್ಲೂ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಇನ್ನೊಂದು ಆ ಮಟ್ಟಕ್ಕೆ ನಾವೆಲ್ಲ ಒಂದು ಕಡೆ ಕಾರ್ಯಗಳು ಮಾಡಿಲ್ಲ. ಹಾಗಾಗಿ ಇಲ್ಲದೇ 28ಕ್ಕೆ 28 ಸಂದೇಶ ಭಾಳ ಸ್ಪಷ್ಟವಾಗಿ ಕೊಡ್ಬೋದಿತ್ತು. ಈ ಕೊಡುವಂಥದ್ದು ನೋಡೋಣ. ಇನ್ನೂ ಏನು ಹತಾಶರಾಗುವಂಥದ್ದು ಏನಿಲ್ಲ. 28ಕ್ಕೆ 28 ಆದರೂ ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ಇವತ್ತು ಮೋದಿಗೆ ಮತ ಕೊಡಬೇಕು ಅಂತ ಇಡೀ ಭಾರತ ಪ್ರತಿಯೊಬ್ಬ ವ್ಯಕ್ತಿನೂ ನಿಶ್ಚಯ ಮಾಡಿದ್ದಾನೆ. ಮೋದಿಗೆ ಮತ ಕೊಡಬೇಕು, ಮತ್ತೊಮ್ಮೆ ಮೋದಿ ಬೇಕು ಅನ್ನೋಂಥದ್ದು ಜನ ನಿಶ್ಚಯ ಮಾಡಿದ್ದಾರೆ. ಇದ್ರ ಮಧ್ಯದಲ್ಲಿ ಇನ್ನು ಏನು ಎದುರು ನೋಡೋವಂಥದ್ದಿದೆ, ನೋಡೋಣ, ಕಾದು ನೋಡೋಣ. ಜೂನ್ 4ನೇ ತಾರೀಕು ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜನ ಆಶೀರ್ವಾದ ಮಾಡಿರ್ತಾರೆ ಅಂತ ವಿಶ್ವಾಸ ನನಗಿದೆ. ಹಾಗಾಗಿ ಮೋದಿಯ ನಾಯಕತ್ವ ಇತಿಹಾಸ ನಿರ್ಮಾಣ ಆಗಿದೆ. ಈ ನಿರ್ಮಾಣ ಆಗಿರೋಂಥದ್ದನ್ನ ಶಾಶ್ವತವಾಗಿ ನಾವು ಉಳಿಸ್ಕೋಬೇಕು. ಗುಣಮಟ್ಟದ ರಾಜಕೀಯ, ರಾಜಕಾರಣ ಗುಣಮಟ್ಟದಲ್ಲಿ ಮಾಡಲಿಕ್ಕೆ ಮೋದಿಯವರೇ ಸಾಕ್ಷಿ. ಸೊ ಮೋದಿತ್ವ, ಮೋದಿ ಪೊಲಿಟಿಕ್ಸ್, ಮೋದಿ ಒಂದು ಮಾದರಿಯಾಗಿ ಒಂದು ರಾಜಕೀಯದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡುವಂಥ ವ್ಯಕ್ತಿಯಾಗಿ ಈ ದೇಶದಲ್ಲಿ ಹೊರಹೊಮ್ಮಿದ್ದಾರೆ. ನಿಜಕ್ಕೂ ನಮಗೆಲ್ಲ ಹೆಮ್ಮೆ ಆಗುತ್ತೆ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಹೇಳ್ತಿರೋಂಥ ಮಾತಲ್ಲ, ಒಬ್ಬ ಪ್ರಜೆಯಾಗಿ ನಾನು ಮಾತಾಡ್ತಿರೋಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.